72ನೇ ದಿನದ ತುಳಸಿದಳ ಭಾಗವಂತರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಕಾರಣ ಕಾರ್ಯ ಅಂತ. ಷಡ್ ದರ್ಶನಗಳಲ್ಲಿ ವೈಶೇಷಿಕ ಒಂದು, ವೈಶೇಷಿಕದಲ್ಲಿ ಕಾರಣ ಕಾರ್ಯ ಸಂಬಂಧವನ್ನು ಕುರಿತು ಕೆಲವು ಸೂತ್ರಗಳನ್ನು ನೋಡ್ತಾ ಹೋಗೋಣ. ಕಾರಣಾಭಾವಾತ್ ಕಾರ್ಯಭಾವ, ಕಾರಣ ಇದ್ದಾಗಲೇ ಕಾರ್ಯವು ಸಂಭವಿಸುತ್ತದೆ. ಕಾರಣಗುಣಪೂರ್ವಕ ಕಾರ್ಯಗುಣೋ ದೃಷ್ಟಿ, ಕಾರಣದಲ್ಲಿ ಎಂತಹ ಗುಣಗಳು ಇರುತ್ತವೆಯೋ ಕಾರ್ಯದಲ್ಲೂ ಸಹ ಅಂತಹ ಗುಣಗಳೇ ಇರುತ್ತವೆ. ಕಾರಣಾಭಾವತ್ ಕಾರ್ಯಭಾವ ಅಂದರೆ ಕಾರಣ ಇಲ್ಲದಿದ್ದರೆ ಕಾರ್ಯವೂ ಕೂಡ ಇರುವುದಿಲ್ಲ. ನಾತು ಕಾರ್ಯಭಾವಾತ್ ಕಾರಣಾಭಾವ, ಕಾರ್ಯಭಾವದಿಂದ ಕಾರಣಾಭಾವ ಉಂಟಾಗದು. ಕಾರ್ಯ ಇಲ್ಲದಿದ್ದ ಮಾತ್ರಕ್ಕೆ ಕಾರಣ ಕೂಡ ಇಲ್ಲದಿರದು. ಮಡಕೆ ಇಲ್ಲದಿದ್ದ ಮಾತ್ರಕ್ಕೆ ಮಣ್ಣು ಇಲ್ಲದಿರುತ್ತದೆಯೇ ಅಂತ ಹೇಳ್ತಾರೆ ಪಂಡಿತ್ ಗೋಪ್ದೇವ್. ಆಧಾರದಿಂದ ಪ್ರತಿಯೊಂದು ಕಾರಣ ಕಾರ್ಯವೇ ಪ್ರತಿ ಕಾರ್ಯದ ಹಿಂದೆ ಯಾವುದೋ ಕಾರಣ ಇದ್ದೇ ಇರುತ್ತದೆ. ಕಾರಣ ಇಲ್ಲದೆ ಯಾವ ಕಾರ್ಯವೂ ಕೂಡ ನಡೆಯೋದೇ ಇಲ್ಲ. ಕೆಲವೊಮ್ಮೆ ಕಾರಣವು ಕಾರ್ಯರೂಪ ಧರಿಸದೇ ಇರಬಹುದು. ಕಾರಣಕ್ಕೆ ಮಾತ್ರ ಕಾರಣ ಇರುವುದಿಲ್ಲ. ಕಾರಣ ಎಂದಿಗೂ ಸ್ವಯಂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಕಾರಣ ಕಾರ್ಯ ಸಂಬಂಧವನ್ನು ಕುರಿತು ತಿಳಿದುಕೊಳ್ಳುವುದೇ ಕರ್ಮ ಸಿದ್ಧಾಂತದ ಕುರಿತು ತಿಳಿದುಕೊಳ್ಳುವುದು ಎಂದು ಅಂತ ಹೇಳ್ತಾರೆ. ಅದೇ ರೀತಿ ಅದೃಷ್ಟದ ಬಗ್ಗೆ ನೋಡೋಣ. ಅದೃಷ್ಟ, ದೃಷ್ಟಿ ಅಂದರೆ ನೋಟ, ದ್ರಷ್ಟ ಅಂದರೆ ನೋಡುವವನು, ದೃಷ್ಟಂ ಅಂದರೆ ನೋಡಲ್ಪಡುವುದು, ಆ ಪ್ಲಸ್ ದೃಷ್ಟ ಅಂದರೆ ನೋಡಲಾಗದಿರುವುದು ಅಂತ. ಅದೃಷ್ಟ ಅಂದರೆ ನೋಡಲಾಗದಿರುವುದು ಅಷ್ಟೇ ಹೊರತು ಇಲ್ಲದಿರುವುದು ಎಂದು ಮಾತ್ರ. ಕಾರಣವು ಗೋಚರವಾದರಷ್ಟೇ ದೃಷ್ಟ, ಕಾರಣವು ಅಗೋಚರವಾದರೆ ಅದೃಷ್ಟ. ಕಾರಣವು ಹಿಂದಿನ ಜನ್ಮದಲ್ಲೂ ಕಾರ್ಯವು ಈ ಜನ್ಮದಲ್ಲೂ ಇದ್ದಾಗ ಅದು ಸಾಮಾನ್ಯರಿಗೆ ಕಾಣಿಸುವುದಿಲ್ಲ. ಹಾಗೆಯೇ ಕಾರಣವು ಶುಭಪ್ರದವಾಗಿ ಇರುವಾಗ ಅದೃಷ್ಟ ಎಂದು, ಅಶುಭಪ್ರದವಾಗಿ ಇರುವಾಗ ದುರದೃಷ್ಟ ಎಂದು ಹೇಳುತ್ತಾರೆ. ಕಾರಣ ಇಲ್ಲದೆ ಯಾವ ಕಾರ್ಯವೂ ಯಾವಾಗಲೂ ಇರುವುದಿಲ್ಲ. ಅದೃಷ್ಟ ದುರದೃಷ್ಟ ಎನ್ನುವುದು ಕಾರಣ ಕಾರ್ಯ ಸಂಬಂಧಗಳೇ. ಎರಡು ಒಂದಕ್ಕೊಂದು ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯ ಯಾದೃಚ್ಛಿಕ್ ಬಗ್ಗೆ ಏನು ಹೇಳ್ತಾರೆ? ಎಲ್ಲವೂ ಸ್ವೇಚ್ಛಾ ಪ್ರಕಾರವೇ ನಡೆಯುತ್ತಿದೆ ಅಷ್ಟೇ ವಿನಃ ಯಾವುದೂ ಯಾದೃಚ್ಛಿಕವಲ್ಲ. ಇಚ್ಛೆ ಅಂದರೆ ಕೋರಿಕೆ, ಯಾದೃಚ್ಛಿಕ ಅಂದರೆ ಚಾನ್ಸ್, ಆಕಸ್ಮಿಕವಾಗಿ ನಡೆದಿದೆ ಅಂತ. ಸ್ವ ಪ್ಲಸ್ ಇಚ್ಛೆ ಈಸ್ ಈಕ್ವಲ್ ಟು ಸ್ವೇಚ್ಛೆ ಅಂದರೆ ಸ್ವಾತಂತ್ರ್ಯ, ಸ್ವಂತ ಇಚ್ಛೆ ಎಂದರ್ಥ. ಪ್ರತಿಯೊಂದು ಸ್ವಂತ ಇಚ್ಛೆಯಂತೆ ನಡೆಯುತ್ತಿದೆ ಅಷ್ಟೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲವೇ ಅಲ್ಲ. ಯಾದೃಚ್ಛಿಕ ಅಂದರೆ ಎನ್ನುವುದು ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ನಿಮ್ಮ ವಾಸ್ತವವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತಿದ್ದೀರಿ. ಎಲ್ಲಿಗೆ ಹೋದರೂ ಯಾವ ಲೋಕದಲ್ಲಿ ತಿರುಗಿದರೂ ಎಂದಿದ್ದಾರೆ ಸೇತ್ ಮಾಸ್ಟರ್. ಎಲ್ಲವೂ ಸ್ವೇಚ್ಛೆ ಎನ್ನುವ ಪರಮ ಸತ್ಯವನ್ನು ಗ್ರಹಿಸಿಕೊಳ್ಳಲೇಬೇಕು. ಎಲ್ಲವೂ ಸ್ವ ಇಚ್ಛೆ ಎಂದು ತಿಳಿದುಕೊಳ್ಳಬೇಕು. ಬೇರೆ ಯಾರು ಇದಕ್ಕೆ ಕಾರಣರಲ್ಲ. ನಮ್ಮ ಕರ್ಮಗಳಿಗೆ ನಾವೇ ಕಾರಣರು ಅಂತ ತಿಳ್ಕೋಬೇಕು. ಪಾಪ ಪುಣ್ಯ ಜ್ಞಾನ ಬಗ್ಗೆ ಏನು ಹೇಳ್ತಾರೆ? ಧಮ್ಮಪದದಲ್ಲಿ ಬುದ್ಧನು ಹೇಳಿದ್ದಾನೆ, ಇದ ಶೋಚತಿ ಪೆಚ್ಚ ಶೋಚತಿ ಪಾಪಕಾರಿ ಉಭಯಸ್ಥ ಶೋಚತಿ, ಇತ ಮೋದತಿ ಪೆಚ್ಚ ಮೋದತಿ ಕಥಪುಗ್ನ ಉಭಯತ್ತ ಮೋದತಿ ಅಂತ. ಪಾಪಕರ್ಮನು ಇಹಪರಗಳೆಲ್ಲ ಎರಡರಲ್ಲೂ ದುಃಖಿಸುತ್ತಾನೆ. ಪುಣ್ಯಕರ್ಮನು ಇಹಪರಗಳ ಎರಡರಲ್ಲೂ ಸುಖಿಸುತ್ತಾನೆ. ಪಾಪ ಅಂದರೆ ಅಧರ್ಮಾಚರಣೆಯಿಂದ, ಪುಣ್ಯ ಅಂದರೆ ಧರ್ಮಾಚರಣೆಯಿಂದ ನಾವು ಯಾವ ಕೆಲಸಗಳನ್ನ ಮಾಡ್ತೀವೋ ಅದು. ದಿವ್ಯಜ್ಞಾನ ಪ್ರಕಾಶ ಬರಬೇಕು ಅಂದರೆ ನಾವು ಧ್ಯಾನದಿಂದ ಮಾತ್ರ ಸಾಧ್ಯ. ಅಧರ್ಮಾಚರಣೆಯಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ದುಃಖ ಪ್ರಾಪ್ತಿ ಮತ್ತು ಮರಳಿ ಜನನವಾಗುತ್ತದೆ. ಧರ್ಮಾಚರಣೆಯಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖ ಪ್ರಾಪ್ತಿ ಲಭಿಸುತ್ತದೆ. ಆದರೆ ಮರಳಿ ಜನನ ತಪ್ಪದೇ ಸಂಪ್ರಾಪ್ತಿಯಾಗುತ್ತದೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಂಶತಿ ಎಂದರಲ್ಲವೇ ಗೀತಾಚಾರ್ಯರು. ಆದರೆ ದಿವ್ಯಜ್ಞಾನ ಪ್ರಕಾಶದಿಂದ ಈ ಲೋಕದಲ್ಲಿಯ ಪರಲೋಕದಲ್ಲಿಯ ಅಖಂಡಾನಂದ ಪ್ರಾಪ್ತಿಯೊಂದಿಗೆ ಜನ್ಮರಾಹಿತ್ಯ ಸ್ಥಿತಿ ಕೂಡ ಲಭಿಸುತ್ತೆ.
ನಮ್ಮ ದಿನಚರಿಯಲ್ಲಿ ಧರ್ಮಾಚರಣೆಯನ್ನು ಅವಲಂಬಿಸುತ್ತಾ ಉಳಿದ ಸಮಯವನ್ನು ದಿವ್ಯ ಜ್ಞಾನ ಪ್ರಕಾಶ ಸಂಪ್ರಾಪ್ತಿಗೆ ವೆಚ್ಚ ಮಾಡಬೇಕು. ಹೀಗೆ ಜೀವನವೆಲ್ಲ ಕಳೆಯಬೇಕು. ಅದೇ ಸರಿಯಾದ ಜೀವನ. ನಾವು ನಮ್ಮ ಸಾಂಸಾರಿಕ ಕಾರ್ಯಗಳನ್ನು ನಡೆಸುತ್ತಾ ಅದರ ಜೊತೆಯಲ್ಲಿ ಧ್ಯಾನವನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನ ಇಹಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಲೋಕದಲ್ಲಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಮಾಸ್ಟರ್.